ಯತ್ನಾಳ್ ಸರ್ ಅವರು. ಮತ್ತೆ ನಮ್ಮ ಮೈಸೂರಿನ ಮಾಜಿ ಸಂಸದ ಪ್ರತಾಪ ದಾವಣಗೆರೆಯಲ್ಲಿ ಹೋಗಿ ಮಾತಾಡ್ತಾರೆ. ಪ್ರತಾಪ್ ಅವರೇ, ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬದ ಬಗ್ಗೆ ನೀವು ಮಾತಾಡ್ತೀರಾ, ನಿಮಗೆ 3ನೇ ಎಲೆಕ್ಷನ್ಗೆ ಬಿ ಫಾರ್ಮ್ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತದ್ರಲ್ಲಿ ಕಳೆದ 50 ವರ್ಷದಿಂದ ದಾವಣಗೆರೆನ ಅಭಿವೃದ್ಧಿಯತ್ತ ಕರ್ಕೊಂಡು ಹೋಗ್ತಿರೋ ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಮಾತಾಡ್ತೀರಾ, ಮಲ್ಲಿಕಾರ್ಜುನ್ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ, ಪ್ರಭಾ ಅಕ್ಕ ಬಗ್ಗೆ ಮಾತಾಡ್ತೀರಾ. ನಿನ್ ಯೋಗ್ಯತೆಗೆ ಬಿ ಫಾರ್ಮ್ ತಗೊಳಕ್ಕಾಗಿಲ್ಲ, ನೀನ್ ಶಾಮನೂರು ಕುಟುಂಬದ ಬಗ್ಗೆ ಮಾತಾಡ್ತೀಯಾ? ಶಾಮನೂರು ಕುಟುಂಬದ ಗೇಟ್ ಕಾಯಕ್ಕೂ ನೀನ್ ಲಾಯಕ್ಕಿಲ್ಲ, ನೀನೋಗಿ ಅವ್ರ ಬಗ್ಗೆ ಅಸಭ್ಯವಾಗಿ ಮಾತಾಡ್ತೀಯಾ? ಸ್ವಲ್ಪ ಟಂಗ್ ಕಂಟ್ರೋಲ್ ಇಟ್ಕೋ ಪ್ರತಾಪ್ ಅವರೇ. ಇನ್ನೊಂದು, ಸರ್ಕಾರ ಒಬಿಸಿಗಳ ಪರವಾಗಿದೆ, ಹೈಕಮಾಂಡ್ ಸಮೀಕ್ಷೆ ಇದೆ, ಇಂತಹ ಭರವಸೆಗಳಿದ್ರೂ ಕೂಡ ಒಬಿಸಿ ನಾಯಕರೆಲ್ಲ ಸೇರಿ ಒಂದು ಸಭೆ ಮಾಡಿ ಸಿಎಂ ಬೆನ್ನಿಗೆ ನಿಂತಿದೆ ಅನ್ನುವಂತ ಸಂದೇಶ ರವಾನೆ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆಯಾ? ಇಲ್ಲ ಸರ್, ಈಗ ಒಬಿಸಿಗಳಲ್ಲಿ ಏನಾಗಿದೆ, ಬಹಳಷ್ಟು ಚಿಕ್ಕ ಚಿಕ್ಕ ಸಮುದಾಯಗಳಿದೀವಿ ಸರ್. ನಾವು ಅಂದ್ರೆ ನಾನು ಒಬ್ಬ ಬಲಿಜ ಸಮುದಾಯಕ್ಕೆ ನಮ್ದೊಂದು ಕೆಲವು ಡಿಮ್ಯಾಂಡ್ಸ್ ಇದೆ. ನಮ್ಮನ್ನೆಲ್ಲ ಒಂದು ಪ್ಲಾಟ್ಫಾರ್ಮ್ ತಂದು ನಮ್ಮ ಡಿಮ್ಯಾಂಡ್ಸ್ ನ ಸರ್ಕಾರದ ಗಮನಕ್ಕೆ, ಈಗ ನಾನು ಒಬ್ಬನೇ ಹೋಗಿ ಎಫೆಕ್ಟಿವ್ ಆಗಿ ಒಂದು ಕ್ಯಾಬಿನೆಟ್ ಸರ್ಕಾರದ ಗಮನಕ್ಕೆ ಅಲ್ಲದೆ ನಾವೊಂದು ಯುನೈಟ್ ಆಗಿ ಹೋಗಿ, ಸರ್ ನಮ್ಮ ಸರ್ಕಾರ ಆಲ್ರೆಡಿ ಒಬಿಸಿಗಳ ಪರವಾಗಿದೆ, ಈಗ ಎಲ್ಲಾ ಸಮುದಾಯಗಳವರು ಮೀಟಿಂಗ್ ಮಾಡ್ತಿದಾರಲ್ಲ ಸರ್ ಅವ್ರವ್ರ ಸಮುದಾಯದ ಅಭಿವೃದ್ಧಿಗೆ, ನಾವು ಹಾಗೆ ನಮ್ಮ ಒಬಿಸಿಗಳ ಡಿಮ್ಯಾಂಡ್ ಅನ್ನ ತುಂಬಾ ಸಾಲಿಡ್ ಆಗಿ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋದು ಉದ್ದೇಶ. ನಮ್ಮ ಸರ್ಕಾರ ಒಬಿಸಿ ಪರವಾಗಿ ನಿಂತಿದೆ ಸರ್. ಒಬಿಸಿಗಳು ಸರ್ಕಾರದ ಜೊತೆ ನಿಂತಿದ್ದಾರೆ ಸರ್. ಕಾಂಗ್ರೆಸ್ ಇರೋದೇ ಒಬಿಸಿಗೋಸ್ಕರ, ಒಬಿಸಿ ಇರೋದೇ ಕಾಂಗ್ರೆಸ್ಗೋಸ್ಕರ. ಈ ದೇಶದ ಇತಿಹಾಸದಲ್ಲಿ ಒಬಿಸಿ ಸಮುದಾಯದ ಟಾಲೆಸ್ಟ್ ಲೀಡರ್ ಇದ್ರೆ ಅಂದಿಗೂ ಇಂದಿಗೂ ಎಂದೆಂದಿಗೂ ಒಬ್ರೇ, ಅದು ಸಿದ್ದರಾಮಯ್ಯ ಸಾಹೇಬ್ರು.